ನಾಗಮಂಗಲ ಕೇಸ್ ತನಿಖೆನ ಎನ್ಐಎಗೆ ವಹಿಸಬೇಕು ಅಂತ ಪ್ರಮೋದ್ ಮುತಾಲಿಕ್ ಅವರು ಹೇಳಿದ್ದಾರೆ. ಎನ್ಐಎ ತನಿಖೆ ಮಾಡಿದ್ರೆ ಎಲ್ಲಾ ಸತ್ಯಾಂಶ ಹೊರಗೆ ಬರುತ್ತೆ. ಚಿಕ್ಕೋಡಿಯಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದಾರೆ. ಪ್ರಕರಣದಲ್ಲಿ ಕೇರಳದ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಗಲಭೆ ಹಿಂದೆ ಯಾವುದೋ ದುಷ್ಟ ಶಕ್ತಿಯ ಕೆಲಸ ಇದೆ. ಅಷ್ಟು ಸುಲಭವಾಗಿ ಪೆಟ್ರೋಲ್ ಬಾಂಬ್ ಎಸೆಯೋದಲ್ಲ. ಗಲಾಟೆಯಲ್ಲಿ ದುಷ್ಟಶಕ್ತಿಗಳ ಕೈವಾಡ ಇದೆ ಅಂತ ಮುತಾಲಿಕ್ ಅವರು ಆರೋಪವನ್ನ ಮಾಡಿದ್ದಾರೆ. ಮಂಡ್ಯದ ನಾಗಮಂಗಲ ಗಲಭೆ ಕೇಸನ್ನ ತನಿಖೆಯನ್ನ ಎನ್ಐಎಗೆ ವಹಿಸಬೇಕು. ಎನ್ಐಎ ತನಿಖೆ ಮಾಡಿದ್ರೆ ಮಾತ್ರ ಎಲ್ಲ ಸತ್ಯಾಂಶ ಹೊರಗೆ ಬರುತ್ತೆ ಅಂತ ಪ್ರಮೋದ್ ಮುತಾಲಿಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿಕ್ಕೋಡಿಯಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದಾರೆ. ಪ್ರಕರಣದಲ್ಲಿ ಕೇರಳದ ಇಬ್ಬರು ಸದ್ಯ ಅರೆಸ್ಟ್ ಆಗಿದ್ದಾರೆ. ಗಲಭೆ ಹಿಂದೆ ಯಾವುದೋ ದುಷ್ಟ ಶಕ್ತಿಯ ಕೆಲಸ ಇದೆ ಅಂತ ಹೇಳಿದ್ದಾರೆ. ಈಗ ಮಾಜಿ ಅಲ್ಲಿಯ MLA ಅವರು ಬಾಂಗ್ಲಾದೇಶದ ಸಂಬಂಧಪಟ್ಟಾಗ ಹೇಳಿದ್ದಾರೆ. ಕೇರಳದವರು ಇಬ್ಬರು ಅರೆಸ್ಟ್ ಆಗಿದ್ದಾರೆ. ತನಿಖೆ ನಡೀತಾ ಇದೆ. ಸೊ ಗಲಭೆ ಹಿಂದೆ 100ಕ್ಕೆ 100 ಹೇಳ್ತೀನಿ, ಯಾವುದೋ ಒಂದು ದುಷ್ಟ ಶಕ್ತಿ ಕೆಲಸ ಮಾಡಿದೆ. ಅಷ್ಟು ಸುಲಭವಾಗಿ ಪೆಟ್ರೋಲ್ ಬಾಂಬ್ಗಳು, ಕಲ್ಲು, ಚಾಕು, ಚೂರಿಗಳು ಮಸೀದಿ ಒಳಗೆ ಸಂಗ್ರಹ ಆಗೋದು ಅಷ್ಟು ಸುಲಭ ಅಲ್ಲ. ಪೆಟ್ರೋಲ್ ಬಾಂಬ್ ಕೂಡ ಏನು 2 ನಿಮಿಷದಲ್ಲಿ ತಯಾರು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿದ್ಧತೆ ಮಾಡಬೇಕಾಗತ್ತೆ. ಮತ್ತು ಯಾರೋ ಸಾಮಾನ್ಯರು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಟ್ರೈನ್ಡ್ ವ್ಯಕ್ತಿಗಳೇ ಬೇಕಾಗತ್ತೆ. ಹಾಗಾಗಿ ಇದು ತನಿಖೆಯ ಮೂಲಕ ನಿಶ್ಚಿತವಾಗಿ ಹೇಳ್ತೀನಿ, ದುಷ್ಟ ಶಕ್ತಿಗಳ ಕೈವಾಡಿದೆ. ನಾನು ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ, ಇದನ್ನು ದಯವಿಟ್ಟು ಮುಚ್ಚಾಕಕ್ಕೆ ಪ್ರಯತ್ನ ಮಾಡಬೇಡಿ. ಇದನ್ನು ಬಹಿರಂಗ ಬರಲಿ. ದೇಶದ ಹಿತದೃಷ್ಟಿಯಿಂದ, ಸುರಕ್ಷತೆ ದೃಷ್ಟಿಯಿಂದ ಇದರಲ್ಲಿ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ ಅಂತನ್ನುವಂಥದ್ದು.